ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನೀವೇನಾದ್ರೂ ಶುಗರ್ ಕೇನ್ ಅನ್ನ ಬೆಳೆಸ್ತಾ ಇದ್ರೆ, ಅಂದ್ರೆ ಕಬ್ಬನ್ನ ಬೆಳೆಸ್ತಾ ಇದ್ರೆ, ಡೈರೆಕ್ಟ್ ಆಗಿ ನಾವು ಕಬ್ಬನ್ನ ಮಾಡ್ತೀವಿ ಅಂತಂದ್ರೆ ಸೊ ಸಾಕಷ್ಟು ಪ್ರಾಫಿಟ್ ಆಗೋದಿಲ್ಲ ಅನ್ನೋದು ರೈತರ ಸಮಸ್ಯೆ. ಅದೇ ನೀವು ಆಲ್ಟರ್ನೇಟಿವ್ ಅಂದ್ರೆ ರೈತೋದ್ಯಮಿ ಆದ್ರೆ ಅದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತು ನೀವು ರೈತೋದ್ಯಮಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಪಾಸಿಬಿಲಿಟಿ ಇದೆ, ಅದೇ ಕೂಡ ನೀವು ಕಬ್ಬನ್ನ ಬೆಳೆಸ್ತೀರಾ ಅಂತಂದ್ರೆ ಏನೆಲ್ಲ ಬೈ ಪ್ರಾಡಕ್ಟ್ಸ್ ಅನ್ನ ಸ್ಟಾರ್ಟ್ ಮಾಡಬಹುದು, ಏನೇನು ಒಂದು ಐಡಿಯಾಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಒಂದು ಶುಗರ್ ಕೇನ್ ಜ್ಯೂಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅದರ ಜೊತೆಗೆ ಕಬ್ಬನ್ನ ಕೂಡ ನೀವು ಮಾಡಬಹುದು. ಸೊ ಇವತ್ತು ನಾನು ನಿಮಗೆ ಸಂದೀಪ್ ಅನ್ನೋರನ್ನ ಪರಿಚಯಿಸ್ತೀನಿ. ಸೊ ಇವರು ಶುಗರ್ ಕೇನ್ ಅನ್ನ ಬೆಳೆಸ್ತಾರೆ, ಅಷ್ಟೇ ಅಲ್ಲೇ ಕಬ್ಬನ್ನ ಕೂಡ ಮಾಡ್ತಾರೆ. ಸೊ ಕಬ್ಬಿನ ಕಾರ್ಖಾನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಬೆಲ್ಲವನ್ನ ತಯಾರಿಸ್ತಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವರೇ ಕೊಡ್ತಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ, ಒಬ್ಬ ರೈತೋದ್ಯಮಿ ಆಗ್ಬೇಕು ಅಂತಂದ್ರೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಸೊ ಅವ್ರು ಯಾವ ರೀತಿಯಾಗಿ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್. ಸೊ ನೀವು ಕೂಡ ರೈತ ಒಬ್ರು, ಸೊ ನೀವು ಕಬ್ಬನ್ನ ಬೆಳೆಸ್ತಾ ಇದ್ರ. ಸೊ ಬೈ ಪ್ರಾಡಕ್ಟ್ ಮಾಡಬೇಕು, ಬೆಲ್ಲವನ್ನ ತಯಾರಿಸಬೇಕು ಅಂತ ಯಾಕೆ ಅನಿಸ್ತು ಸರ್? ಈಗ ಫ್ಯಾಕ್ಟ್ರಿಲಿ ಶುಗರ್ ಫ್ಯಾಕ್ಟ್ರೀಸ್ ತುಂಬಾ ಇದೆ ನಮ್ಮ ಕಡೆ. ಮಂಡ್ಯ ಅಂದ್ರೆ ಶುಗರ್ ಫ್ಯಾಕ್ಟ್ರಿನೇ. ಓಕೆ, ಸೊ ಮೂಲತಃ ನೀವು ಯಾವ ಊರಿನವ್ರು ಸರ್? ಮಂಡ್ಯ ಹತ್ರ ಮದ್ದೂರು ತಾಲೂಕು ಕುದ್ರಗುಂಡಿ ಅಂತ ನಮ್ದು ಗ್ರಾಮ, ಅಲ್ಲಿಂದ ನಾವು ಇರೋದು. ಸೊ ಮೂಲತಃ ಕಬ್ಬು ಬೆಳೆದು ನಾವು ಫ್ಯಾಕ್ಟ್ರಿಗೆ ಸಪ್ಲೈ ಮಾಡಬೇಕು. ಸೊ ಸಪ್ಲೈ ಮಾಡ್ಬೇಕಂದ್ರೆ ಕಬ್ಬನ್ನ ಕಟ್ ಮಾಡಿ ಟ್ರ್ಯಾಕ್ಟರ್ ಲೋಡ್ ಮಾಡಿ ಲಾರಿಗೆ ಲೋಡ್ ಮಾಡಿ ಅಲ್ಲಿ ಕಳಿಸ್ಬೇಕು. ಸೊ ಫ್ಯಾಕ್ಟ್ರಿ ಸರಿಯಾಗಿ ಟೈಮ್ ಪೇಮೆಂಟ್ ಕೊಡಲ್ಲ, ಸಮ್ ಟೈಮ್ಸ್ ಕೊಡ್ತಾರೆ, ಸಮ್ ಟೈಮ್ ಕೊಡ್ಸಕ್ ಕೊಡಲ್ಲ. ಅಂತ ಟೈಮಲ್ಲಿ ಅಷ್ಟೊಂದು ಪ್ರಾಫಿಟ್ ಕೂಡ ಆಗೋದಿಲ್ಲ ನೀವು ಡೈರೆಕ್ಟ್ ಆಗಿ ಶುಗರ್ ಕೇನ್ ಅನ್ನ ಮಾಡ್ತೀರಾ. ಹೌದು, ಅಂದ್ರೆ ನಮ್ದೇ ಕಬ್ಬಿತ್ತು ನಾವೇ ಸ್ವಂತ ಆಲೆ ಮನೆ ಮಾಡ್ತೀವಿ ಅಂತ ಅಂದ್ಕೊಂಡು ಹೋದ್ರೆ ಅದು ಆಗಲ್ಲ. ಸೊ ಏನಾಗುತ್ತೆ, ಈಗ ನಮ್ದು ಒಂದು 5-10 ಎಕರೆ ಕಬ್ಬು ಇರ್ಬೋದು. ಸೊ ಅದನ್ನ ನಾವು ಯೂಸ್ ಮಾಡ್ಬೋದು, ನಮ್ಗೆ ಎಕ್ಸ್ಟ್ರಾ ಪ್ರಾಫಿಟ್ ಸಿಗತ್ತೆ ನಮ್ಗೆ ಅದರಲ್ಲಿ. ಮತ್ತೆ ನಾವು ಆಲೆ ಮನೆ ಮಾಡ್ಬೇಕಂದ್ರೆ ಸ್ವಲ್ಪ ಬಂಡವಾಳನ ಜಾಸ್ತಿ ಹಾಕ್ಬೇಕು. ಆಗ್ದಾಗ ನಮ್ಮ ಪ್ರದೇಶದಲ್ಲಿ ಕಬ್ಬು ನಮ್ದು ಬಿಟ್ಟು ಬೇರೆನೂ ಸಿಗುತ್ತಾ ಅಂತ ನಾವು ಸರ್ಚ್ ಮಾಡಿ ಸೊ ಆಗತ್ತೆ ನಾವು ಮೇಂಟೈನ್ ಮಾಡ್ಬೋದು ಅಂತ ಆದ್ರೆ ನಾವು ಮಾಡ್ಬೇಕು. ಈಗ ನಾವು ಆಲೆ ಮನೆ ಮಾಡ್ಬಿಟ್ಟಿದೀವಿ ಅಂದ್ಬಿಟ್ಟು 2 ತಿಂಗಳು ಮಾಡ್ಬಿಟ್ಟು ನಮ್ ಕಬ್ಬನ್ ಮಾತ್ರ ಹರ್ಕೊಂಡು ಬೆಲ್ಲ ತೆಗ್ಬಿಟ್ಟು ನಿಲ್ಸಿದ್ರೆ ಅದ್ ನಮ್ಗೆ ಪೂರ್ತಿ ಲಾಸ್ ಆಗತ್ತೆ. ಸೊ ಬೇರೇನು ಅವಾಗ ಏನಾಗುತ್ತೆ, ಬೇರೇನು ಹುಡುಕ್ದಾಗ ಕಬ್ಬು ಸಿಗತ್ತೆ ನಮ್ಗೆ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದಾಗ ಸೊ ಬೇರೆ ರೈತರಿಗೂ ಹೆಲ್ಪ್ ಆಗುತ್ತೆ. ಈಗ ಫ್ಯಾಕ್ಟ್ರಿ ಸಿಗೋ ರೇಟ್ಗಿಂತ ಎಕ್ಸ್ಟ್ರಾ ರೇಟ್ ಸಿಗುತ್ತೆ, ಎಕ್ಸ್ಟ್ರಾ ಪ್ರಾಫಿಟ್ ಸಿಗುತ್ತೆ, ಮತ್ತೆ ಸ್ವಲ್ಪ ಅವ್ರಿಗೆ ರಿಸ್ಕ್ ಕಮ್ಮಿ ಆಗುತ್ತೆ. ಸೊ ಈಗ ಫ್ಯಾಕ್ಟ್ರಿ ಹೊಡಿಬೇಕು ಅಂದ್ರೆ ಕಬ್ಬ ಕಡಿಯೋನ್ನ ಹಿಡಿಬೇಕು, ಅದನ್ನ ಕಬ್ಬನ ಗದ್ದೆಯಿಂದ ಹೊರಗಡೆ ಊಡ್ಬೇಕು, ಟ್ರ್ಯಾಕ್ಟರ್ ತುಂಬಿಸ್ಬೇಕು, ಅದೆಲ್ಲ ರೈತಂಗೂ ರಿಸ್ಕ್ ಇರುತ್ತೆ. ಸೊ ನಾವು ಆಲೆ ಮನೆಯವ್ರ ಏನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ, ಸೊ ಡೈರೆಕ್ಟ್ ರೈತರಿಂದ ಅದನ್ನ ಬಲ್ಕ್ ಆಗಿ ಮಾತಾಡ್ಕೊಂಡ್ಬಿಟ್ಟು ಸೊ ಕಡಿಯೋದು, ಅದನ್ನ ಹೊರಗಡೆ ತರೋದು ಎಲ್ಲ ನಮ್ದೇ ಸ್ವಂತ ಆಗಿರುತ್ತೆ. ರೈತರು ಕಬ್ಬೆಲ್ಲ ಕ್ಲಿಯರ್ ಆದ್ಮೇಲೆ ಬಂದು ಪೇಮೆಂಟ್ ತಗೊಂಡು ಹೋಗ್ತಾರೆ. ಆ ತರ ಇರುತ್ತೆ. ಮತ್ತೆ ಈಗ ನಾವು ಆಲೆ ಮನೆ ಸ್ಟಾರ್ಟ್ ಮಾಡೋದ್ ಕಾರಣ ಅಂದ್ರೆ ಈಗ ನಮ್ದು ಸ್ವಂತ ಕಬ್ಬಿತ್ತು. ಸೊ ಸುತ್ತಮುತ್ತ ನಮ್ಮ ಇದ್ರಲ್ಲಿ ಆಲೆ ಮನೆ. ಸೊ ನಾವು ಒಂದು 20 ಎಕರೆ ಕಬ್ಬು ಬೆಳೀತಾ ಇದೀವಿ. ಸೊ ಅದು ಇದೆ. ಸೊ ನಮ್ಗೂ ಹೆಲ್ಪ್ ಆಗತ್ತೆ. ಬೇರೆಯವರಿಂದ ಕೂಡ ತಗೋತೀರಾ? ಹೌದು, ಬೇರೆಯವರಿಂದ ತಗೋತೀವಿ. ಆತರ ಮಾಡ್ತಾ ಇದೀವಿ. ಈಗ ನಮ್ ಸ್ವಂತ ಕಬ್ಬಿನ ನಾವು ಆಲೆ ಮನೆ ಮಾಡಿದಲ್ಲ. ಈಗ ಕಬ್ಬಿಲ್ದೇ ಇರೋದು ನಮ್ದೇನು ಇಲ್ಲ ಅಂದ್ರೂ ಆಲೆ ಮನೆ ಶುರು ಮಾಡ್ಬೋದು. ಬಟ್ ಆ ಪ್ರದೇಶದಲ್ಲಿ ಕಬ್ಬು ಯಥೇಚ್ಛವಾಗಿ ಸಿಗುತ್ತಾ ನಮ್ಗೆ, ಫ್ಯಾಕ್ಟ್ರಿಗೆಲ್ಲ ಹೋಗ್ತಾ ಇರುತ್ತೆ, ಅದೆಲ್ಲ ಆಗಿ ನಾವು ಪ್ರಾಫಿಟ್ ಮಾಡ್ಬೋದು ಅಂತ ಯೋಚನೆ ಇದ್ರೆ ಆಗತ್ತೆ. ಇಲ್ಲದ್ರೆ ಆ ವ್ಯವಹಾರನ ನಡೆಸಬಹುದು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಸರ್, ಈಗ ರೈತರು ಈಗ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಆ ಭಯ ಇದ್ದೇ ಇರುತ್ತೆ. ಈಗ ನಾವು ಬೆಳೆಯೋದೇ ಕಷ್ಟ, ಅದ್ರಲ್ಲಿ ನಾವು ಹೆಂಗ್ ಮಾರ್ಕೆಟ್ ಮಾಡೋದು, ಏನ್ ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋದು ಇರ್ತಾರೆ. ಸೊ ನಿಮ್ಮ ಒಂದು ರಿಸರ್ಚ್ ಹೆಂಗಿತ್ತು ಸರ್? ಅಲ್ಲಿ ನೀವು ಹೇಳಿದ್ರಿ ಸರೌಂಡಿಂಗ್ ಅಲ್ಲಿ ಕಬ್ಬು ಇದೆಯಾ ಅಂತ ನೋಡ್ಕೋಬೇಕು, ಅದ್ರದ್ದು ಯಾವ ರೀತಿಯಾಗಿ ಒಂದು ಪ್ಲೇಸ್ಮೆಂಟ್ ಅನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ ಅಂತ. ಸೊ ನಿಮ್ಮ ಪ್ಲಾನಿಂಗ್ ಹೆಂಗಿತ್ತು ಸರ್? ಸೊ ಇವಾಗ ಯಾವ್ದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಪ್ರತಿಯೊಬ್ಬರಿಗೂ ಲಾಸ್ ಆಗತ್ತೆ ಅನ್ನೋ ಭಯ ಇದ್ದೇ ಇರುತ್ತೆ. ಸೊ ಸಡನ್ ಆಗಿ ಧುಮುಕಿ ನಾವೇನು ಮಾಡಕ್ ಆಗಲ್ಲ. ಸೊ ಬೈ ಪ್ರಾಡಕ್ಟ್ಸ್ ಅಂತ ಏನಿಲ್ಲ. ಈಗ ಕಬ್ಬಿಂದ ಬೆಲ್ಲ, ಆಲೆ ಮನೆ ಅಂದ್ರೆ ಬೆಲ್ಲ ಮಾತ್ರ ತೆಗಿಯಕ್ ಸಾಧ್ಯ. ಬೆಲ್ಲದಲ್ಲಿ ಯಾವ ರೀತಿ ಮಾಡ್ಬೋದು ಆ ರೀತಿ ಮಾಡ್ಕೋಬಹುದು. ಅಂದ್ರೆ ಸೀಸನ್ ವೈಸ್ ಕೆಲವು ಟೈಮು ಈಗ ನೋಡ್ತಾ ಇದೀರಾ, ಈ ತರ ಅಚ್ಚು ಬೆಲ್ಲಕ್ಕೆ ಡಿಮ್ಯಾಂಡ್ ಇರುತ್ತೆ. ಸೊ ಇದೆಲ್ಲ ಆರ್ಗ್ಯಾನಿಕ್ ಇದು. ಅದಕ್ಕೆ ನಾವು ನೋಡಬಹುದು ತುಂಬಾ ಬ್ಲಾಕ್ ಆಗಿದೆ. ನಾರ್ಮಲ್ ಆಗಿ ನಾವು ಅಂಗಡಿಲಿ ತಗೋತೀವಿ ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ ಸಿಗುತ್ತೆ. ಕೆಮಿಕಲ್ ಯೂಸ್ ಮಾಡ್ತಾರೆ. ಇದಕ್ಕೆಲ್ಲ ಈಗ ನಾವ್ ಇದಕ್ಕೇನು ಹೋಗಿಲ್ಲ, ಜಸ್ಟ್ ಬೆಲ್ಲ ತೆಗಿಬೇಕು, ಸುಣ್ಣ ಹಾಕ್ಲೇಬೇಕು. ಸೊ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ ನೋಡಿ ಯಾವ ಕಲರ್ ಇದೆ, ಅದು ಪ್ರಾಕ್ಟಿಕಲ್ ಇಲ್ಲ ನಿಮ್ ಮುಂದೆನೆ ಮಾಡಿರೋದು. ಸೊ ಅದೇ ಕಲರ್ ತರ ಇದ್ರಿದೆ. ಮತ್ತೆ ಇನ್ನೊಂದು ಈಗಿನ ಜನ ಜಾಸ್ತಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ವೈಟ್ ಕಲರ್ ಬೆಲ್ಲ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಅದ್ರದ್ದು ಏನ್ ಸರ್ ಸ್ಪೆಷಾಲಿಟಿ? ಸೊ ಅದು ನೋಡಕ್ ಚೆನ್ನಾಗಿರುತ್ತೆ, ಸ್ವಲ್ಪ ಅದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದು ಕೆಮಿಕಲ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಇಲ್ಲ ನಾವು ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ಅದು ವೈಟ್ ಬರ್ಬೇಕು ಅಂದ್ರೆ ಕೆಮಿಕಲ್ ಹಾಕ್ಲೇಬೇಕು. ನಾವು ಚೆನ್ನಾಗಿ ಕಾಣ್ಬೇಕು. ನಾರ್ಮಲ್ ಆಗಿ ನಾವೀಗ ಬಿಸಿ ಮಾಡಿದ್ರೆ ತೆಗೆದಿದ್ರೆ ಈ ಕಲರ್ ಅಲ್ಲಿ ಬರುತ್ತೆ. ಆಯ್ತಾ, ಈಗ ನಾವು ಕೆಮಿಕಲ್ ಹಾಕ್ತೀನಿ ಇದ್ರ ತೆಗೆದ್ರೆ ಕಪ್ಪು ಕಂಡ್ರೆ ಯಾರು ಅಷ್ಟಾಗಿ ಲೈಕ್ ಮಾಡಲ್ಲ. ಸ್ವಲ್ಪ ಮೇಕಪ್ ಮಾಡ್ಕೊಂಡು ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ಅಂತಾನೆ ನಾವು ಮುಂಚೆನ ನೋಡ್ಕೊಂಡು ಬಂದಿರ್ತೀವಿ. ಸ್ವಲ್ಪ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಂಡ್ರೆ ಜನ ಆ ತರ ಇರುತ್ತೆ. ಸೊ ಹೆಲ್ತಿ ಆಗಿರ್ಬೇಕು ಅಂದ್ರೆ ಈ ತರ ಬೆಲ್ಲನೇ ಬೇಕು. ಇದು ಒಂದು ನೀವು ಬೆಲ್ ದಚ್ ಮಾಡ್ತೀರಾ, ಬೇರೆ ಇದರಲ್ಲಿ ಸೈಜ್ ವೈಸ್ ಸೀಸನ್ ವೈಸ್ ಏನಪ್ಪ ಒಂದು ಟೈಮ್ ಅಲ್ಲಿ ಇದಕ್ಕೆ ಚೆನ್ನಾಗಿ ಮೂವಿಂಗ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಇದನ್ನ ಮಾಡ್ತೀವಿ. ಇಲ್ಲ ಈ ತರ ಬಕೆಟ್ ಬರುತ್ತೆ, ಇದು ಮೂವಿಂಗ್ ಇರುತ್ತೆ. ಸೊ ಇದನ್ನ ವೈಟ್ ಅಲ್ಲೂ ಮಾಡಬಹುದು. ಸೇಲ್ ಮಾಡ್ತೀರಾ ಸರ್? ಅವತ್ತಿನ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಮಾಡ್ತೀವಿ. ಮತ್ತೆ ಆ ಕಬ್ಬಿಂದ ನಾವು ತಗೊಳ್ಳೋದು, ಸೊ ನಮ್ಮ ಖರ್ಚು ವೆಚ್ಚ ಎಲ್ಲ ನೋಡಿ
ಒಂದು ರೇಟ್ಗೆ ನಮ್ಗೆ ಪ್ರಾಫಿಟ್ ಆಗೋ ರೇಟಿಗೆ ನಾವು ಸೇಲ್ ಮಾಡ್ತೀವಿ. ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್? ಸರ್ ನಮ್ದು ಸ್ವಲ್ಪ ನಾವು ದೊಡ್ಡದಾಗಿ ಫ್ಯಾಕ್ಟ್ರಿ ಮಾಡ್ಕೊಂಡಿದೀವಿ, ಆಲೆಮನೆ ದೊಡ್ಡದಾಗಿ ಮಾಡಿದೀವಿ. 2 ಯೂನಿಟ್ ಇದೆ ಅದರಲ್ಲಿ. ಸೊ 2 ಯೂನಿಟ್ ಇಂದ ಪರ್ ಡೇ 45 ಟನ್ 45 ಟನ್ ಕಬ್ಬು ಬೇಕಾಗುತ್ತೆ ನಮಗೆ. ಓಕೆ ಓಕೆ 45 ಟನ್ ಬೇಕಾಗುತ್ತೆ. 45 ಟನ್ ಸೊ ಅದರಲ್ಲಿ ಎಷ್ಟು ಪ್ರಿಪೇರ್ ಮಾಡಬಹುದು ಸೊ 45 ಟನ್ ಕಬ್ಬನ್ನ ಆಕ್ಚುಲಿ ಒಂದು 40 ರಿಂದ 45 ಕ್ವಿಂಟಲ್ ಅಂದ್ರೆ 4.5 ಟನ್ 5 ಟನ್ ಬೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಸರ್? ಈಗ ನೀವು ಕಬ್ಬನ್ನ ನೀವೇ ಬೆಳಿತೀರಾ ಅಥವಾ ರೈತರಿಂದ ಕೂಡ ತಗೊಳ್ತೀರಾ ಅಂತ ಹೇಳಿದ್ರೆ, ಸೊ ಎಷ್ಟು ಖರ್ಚು ಬೀಳುತ್ತೆ ಅದಕ್ಕೆ? ಸೊ ಈಗ ನಮ್ಗೆ ಆ ಕಬ್ಬಿನ ಮೇಲೆ ಡಿಪೆಂಡ್ ಆಗುತ್ತೆ. ಕಬ್ಬು ನಾವು ತಗೊಳ್ಳೋದು ಒಂದೊಂದರಲ್ಲೇ ಒಂದೊಂದು ವೆರೈಟೀಸ್ ಕಬ್ಬು ಇರುತ್ತೆ, ಅದು ತಗೊಳ್ಳೋದು. ಮತ್ತೆ ಕಬ್ಬಿನ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅದಕ್ಕೆ ಹಾಕುವಂತ ಕೆಮಿಕಲ್ಸ್ ಆಗಿರ್ಬೋದು, ಖರ್ಚು ವೆಚ್ಚ, ಆಳು ಮತ್ತೆ ಪವರ್ ಇದೆಲ್ಲ ನೋಡ್ಬೇಕಾಗುತ್ತೆ. ಸೊ ಡಿಪೆಂಡ್ ಅಪ್ ಆಗುತ್ತೆ ನಮ್ಮದೆಲ್ಲ. ಸೊ ಆಲೆಮನೆಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ಸರ್ ನೀವು? ಸೊ ನಮ್ದು ಸ್ವಲ್ಪ ದೊಡ್ಡದಾಗಿ ಮಾಡೋದ್ರಿಂದ ನಾವು ಅಪ್ ಟು ಒಂದು 50 lakh ಮೇಲೆ ಖರ್ಚು ಮಾಡಿದೀವಿ. ಅದೆಲ್ಲ 50 ಮೇಲೆ ಸೊ ಆಗಿದೆ. ಈಗ ಪ್ರಾಫಿಟ್ ಬರ್ತಿದ್ಯಾ ಇದರಿಂದ? ಅದು ಪ್ರಾಫಿಟೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಮ್ ಟೈಮ್ಸ್ ಪ್ರಾಫಿಟ್ ಬರುತ್ತೆ, ಕೆಲವೊಂದು ಬರಲ್ಲ, ಲಾಸ್ ಆಗುತ್ತೆ. ಈಗ ನಾವೇನ್ ಮಾಡ್ತೀವಿ, ಡೈಲಿ ವೈಸ್ ಇಲ್ಲ ಮಂತ್ಲಿ ವೈಸ್ ನಾವು ಪ್ರಾಫಿಟ್ ಲೆಕ್ಕ ಹಾಕಲ್ಲ. ಸೊ 1 year ಮಾಡ್ತೀವಿ. ಒನ್ ಮಂತ್ ಅಲ್ಲಿ ಲಾಸ್ ಆಗಿರುತ್ತೆ, ಅದು ಇನ್ನೊಂದು ಮಂತ್ ಅಲ್ಲಿ ಕ್ಯಾರಿ ಆಗಿರುತ್ತೆ, ರಿಕವರ್ ಆಗಿರುತ್ತೆ. ಸೊ ಮಂತ್ ಇಯರ್ಲಿ ನಾವು ಲೆಕ್ಕ ಹಾಕಿದಾಗ ಲಾಸ್ ಅನ್ನೋದು ಕಾಣಲ್ಲ. ಬಟ್ ಇನ್ನೊಂದೇನಪ್ಪ, ಈಗ ನಾವು ಆಲೆ ಮನೆ ಮಾಡಿದೀವಿ, ಎಲ್ಲ ಮಾಡಿದೀವಿ, ನಾವು ನಿಂತ್ಕೊಂಡು ಕೂತ್ಕೊಂಡು ಯಜಮಾನ ನೋಡ್ಕೊಂಡು ಹೋಗ್ತೀವಿ, ಮಾಡೋದು ಕೆಲಸ ಮಾಡೋ ಕೆಲ ಮಾಡಿಸ್ತೀವಿ ಅಂದ್ರೆ ನಮ್ಮ ಹತ್ರ ಈಗ ಒಂದು ಪೂರ್ತಿ ಕಬ್ಬನ್ನ ಕಟ್ಟಾಯ ಮಾಡೋರು ಅಂತ ಹಿಡಿದು ಆಲೆ ಮನೆಗೆ ತಗೊಬಂದವರು, ಆಲೆ ಮನೇಲಿ ಮಾಡೋರು ಎಲ್ಲ ಒಂದು 100-120 ಪೀಪಲ್ಸ್ ಬರ್ಡೇ ಕೆಲಸ ಮಾಡ್ತಾರೆ. ಓಕೆ, ಸೊ ಈಗ ನೀವು ಹೇಳಿದ್ರಿ ಸರ್, ಒಂದು ಅಚ್ಚು ಬೆಲ್ಲ ಇದೆ, ಇನ್ನೊಂದು ಬಕೆಟ್ ಮಾಡ್ತಾರೆ, ಹಾಗೆ ಪೌಡರ್ ಬೆಲ್ಲ ಇದೆ. ಸೊ ರೈತರು ಯಾವ ಅಂದ್ರೆ ಕಸ್ಟಮರ್ಸ್ ಯಾವ್ದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ ಸರ್? ಜಾಸ್ತಿ ಹೋಗ್ತಿರೋದು ಯಾವ್ದು? ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಪೌಡರ್ ಬೆಲ್ಲ, ಆರ್ಗ್ಯಾನಿಕ್ ಇದನ್ನ ಕೇಳ್ತಾರೆ. ಅಂದ್ರೆ ಒಂದು 10 to 15% 100 ಅಲ್ಲಿ. ಸೊ ಇನ್ನ 85% ಎಲ್ಲ ವೈಟ್ ಬೆಲ್ಲನೇ ಚೂಸ್ ಮಾಡೋದು ಜನ. ಸೊ ನಮ್ಗೆ ನಾವು ಜಾಸ್ತಿ ಪ್ರಾಡಕ್ಟ್ ನ ಜಾಸ್ತಿ ಮಾಡೋದ್ರಿಂದ ನಾವು ಲೋಕಲ್ ಅಲ್ಲೇ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಂದ್ರೆ ನಮ್ ಲೋಕಲ್ ಸ್ವಲ್ಪ ಸೇಲ್ಸ್ ಇದೆ. ಸೊ ಬರ್ತಾರೆ, ತಗೊಂಡ್ ಹೋಗ್ತಾರೆ, ಹೊರಗಡೆಯಿಂದ ಬಂದು ತಗೊಂಡ್ ಹೋಗ್ತಾರೆ, ಎಲ್ಲ ಇರುತ್ತೆ. ಸೊ ನಾವು ಡೈರೆಕ್ಟ್ ಮಾರ್ಕೆಟ್ಗೆ ಕಳಿಸ್ತೀವಲ್ಲ. ಸೊ ಅದಕ್ಕೆ ಮಾರ್ಕೆಟ್ ಯಾವ ರೀತಿ ಕಂಡುಕೊಂಡಿದ್ದೀರಾ ಸರ್? ಎಲ್ಲೆಲ್ಲಿ ಸೇಲ್ ಮಾಡ್ತೀರಾ? ಇಲ್ಲ, ಮಾರ್ಕೆಟ್ ಅಂದ್ರೆ ಮಾರ್ಕೆಟಿಂಗ್ ಅಂದ್ರೆ ನಮ್ಮಲ್ಲಿ ಬಂದು ಈಗ ಲೋಕಲ್ ರಿಟೇಲ್ ಗೆ ಸೇಲ್ ಮಾಡ್ತಾರೆ. ಸೊ ಅದಕ್ಕೆ ಬೈಯರ್ಸ್ ಇದಾರೆ, ಹೋಲ್ಸೇಲ್ ಆಗಿ ತಗೊಂಡೋಗಿ ರಿಟೇಲ್ ಕೊಟ್ಕೊಂತಾರೆ, ಅಂತವ್ರು ಬರ್ತಾರೆ. ಅದು ದಿನಕ್ಕೆ ಒಂದು ಟನ್ ಅಷ್ಟು, 1,2 ಟನ್ ಅಷ್ಟು, 1.5 ಟನ್ ಅಷ್ಟು ಬೆಲ್ಲ ಸೇಲ್ ಆಗುತ್ತೆ. ಸೊ ಇನ್ ಮಿಕ್ಕಿದ್ದನ್ನ ನಾವು ಮಂಡ್ಯ ಮಾರ್ಕೆಟ್ ಇದೆ, ಬೆಲ್ಲದ ಮಾರ್ಕೆಟ್ ಇದೆ, ಸೊ ಅಲ್ಲಿ ಕಳಿಸ್ತೀವಿ. ಓಕೆ, ಸೊ ರೈತರು ಈಗ ಕಬ್ಬು ಬೆಳಿತಿದ್ದಾರೆ ಅಂತಂದ್ರೆ ನಿಮ್ಮನ್ನ ಹೆಂಗ್ ನೇರವಾಗಿ ಕಾಂಟ್ಯಾಕ್ಟ್ ಮಾಡೋದು? ಈಗ ಅವ್ರು ನಿಮ್ಗೆ ಕಬ್ಬು ಸೇಲ್ ಮಾಡ್ಬೇಕು ಅಂತಿದ್ದಾರೆ, ಸೊ ಅದನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು? ಅವರು ಬಂದು ಈಗ ನಮ್ಮ ಆಲೆ ಮನೆ ಇರೋ ಜಾಗದಲ್ಲಿ ಸುತ್ತಮುತ್ತ ಎಲ್ಲ ಪರಿಚಯಸ್ಥರೇ ಇರುತ್ತೆ ಅಂತ, ಸೊ ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಸರ್, ಈಗ ಈ ಹಿಂದೆ ನೀವು ರೈತ ಆಗಿದ್ರೆ ಅಂದ್ರೆ ಕಬ್ಬನ್ನ ಮಾತ್ರ ಬೆಳೀತಾ ಇದ್ರೆ, ಅದಾದ್ಮೇಲೆ ನೀವು ಒಂದು ಆಲೆ ಮನೆಯನ್ನ ಸ್ಟಾರ್ಟ್ ಮಾಡ್ತೀರಾ, ಒಂದು ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಸೊ ಅದಕ್ಕೆ ಡಿಫ್ರೆನ್ಸ್ ಹೆಂಗ್ ಅನ್ಸುತ್ತೆ ಸರ್? ಬಂದು ನಾನು ಮೊದಲು ಕರೋನಾಗಿಂತ ಮುಂಚೆ ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ದೆ, ಒಂದು ಫಾರಿನ್ ಎಕ್ಸ್ಚೇಂಜ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಕರೋನಾ ಆದ್ಮೇಲೆ ನಾನು ಊರಿಗೆ ಹೋದೆ. ಸೊ ಅಲ್ಲಿ ನಮ್ಮ ಬ್ರದರ್ ಒಬ್ರು ಇದ್ದಾರೆ, KL ಪ್ರಭು ಅಂತ. ಅವರು ಇದು ಪ್ಲಾನ್, ಅವ್ರು ಆಕ್ಚುಲಿ ನಾನು ಅವ್ರ ಹತ್ರ ಆಮೇಲೆ ಅವ್ರು ನಾನು ಸೇರಿಸ್ಕೊಂಡಿದ್ದು. ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು. ಸೊ ಈ ತರ ಮಾಡ್ಬೇಕು, ಈ ತರ ಇದೆ ಅಂತ. ಸೊ ಅವ್ರ ಪ್ಲಾನಿಂಗ್ ಎಲ್ಲ ಮಾಡಿದ್ದು ನಾವು. ಸೊ ಅವ್ರಿಗೆ ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇತ್ತೀಚಿನ ನನಗೆ ಮೊದಲೆಲ್ಲ ಏನಾಗ್ತಿತ್ತು, ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ತುಂಬಾ ಭಯ, ಯಾಕಂದ್ರೆ ಸಪೋರ್ಟ್ ಇರಲ್ಲ. ಸೊ ನೆಕ್ಸ್ಟ್ ಏನಾದ್ರು ಲಾಸ್ ಆಗ್ಬಿಟ್ರೆ ಏನೋ ಒಂದು ಇದಿರುತ್ತೆ, ಹಿಂಜರಿಕೆ ಇರುತ್ತೆ. ಸೊ ಓಕೆ ಪರವಾಗಿಲ್ಲ, ಅವ್ರು ಸ್ಟಾರ್ಟ್ ಮಾಡಿ ಎಷ್ಟಾದ್ರು ಬಂಡವಾಳ ಹಾಕಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ರು. ಸೊ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ, ಲಾಸು ಆಯ್ತು, ಆಮೇಲೆ ರಿಕವರಿ ಆಗ್ತಾ ಇದೆ. ಈಗ ಆಮೇಲೆ ಮತ್ತೇನಪ್ಪಾ ಅಂದ್ರೆ ಒಂದಷ್ಟು ಜನ ಕೆಲಸ ಆಗಿದೆ, ನಮ್ಮಿಂದ ಒಂದಷ್ಟು ಜನ ಕೆಲಸ ಸಿಗ್ತಾ ಇದೆ ಕಂಟಿನ್ಯೂಸ್ ಆಗಿ. ನಮ್ದು ಹೆಂಗಂದ್ರೆ 365 ಡೇಸ್ ಕೆಲಸ ಇರೋಂಗೆ ಆಗುತ್ತೆ. ರಜಾ ಮಾಡ್ತೀವಿ ಇಲ್ಲ ಅಂತಲ್ಲ. ಸೊ ಒಂಥರ ಕಂಟಿನ್ಯೂಸ್ ಆಗಿ ಕೆಲಸ ಇದೆ ಅನ್ನೋ ರೀತಿಲಿ ನಡೀತಾ ಇದೆ. ಲಾಸ್ ಏನಾಗ್ತಾ ಇಲ್ಲ, ಒಂದು ಅವರೇಜ್ ಅಲ್ಲಿ ಹೋಗ್ತಾ ಇದೆ. ಈಗ ಹೊಸದಾಗಿ ಈ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರ್ಗೆ ಏನಪ್ಪ ಕಿವಿ ಮಾತು ಅಂದ್ರೆ, ಅವರು ಫಸ್ಟ್ ಅವರ ಪ್ರದೇಶದಲ್ಲಿ ಆ ಬಿಸ್ನೆಸ್ ತಕ್ಕನಾಗೆ, ಈಗ ಆಲೆ ಮನೆ ಮಾಡ್ತೀವಿ ಅಂತಂದ್ರೆ ಸೊ ಅವ್ರದ್ದು ಕಬ್ಬು ಇರುತ್ತೆ, ಇಲ್ಲ ಅದು ಸೆಕೆಂಡ್ರಿ. ಅದು ಅವ್ರಿಲ್ಲ ಅನ್ನೂ ಅವ್ರಿಗೆ ಸಫಿಶಿಯಂಟ್ ಆಗಿ ಕಬ್ಬು ಸಿಗತ್ತಾ ಇಲ್ಲ ನಿಯರ್ ಬೈ ಸಿಗಲ್ಲ, ಸ್ವಲ್ಪ ದೂರದಿಂದ ಹೋದ್ರು ನಾವು ತಗೊಂಬತ್ತೀವಿ, ಟ್ರಾನ್ಸ್ಪೋರ್ಟ್ ಎಲ್ಲ ನಾವು ನೋಡ್ಕೊಂತೀವಿ, ಸಿಗ್ತಾ ಇರ್ಬೇಕು, ಆತರ ನೋಡ್ಕೋಬೇಕು ಅವರು. ಸೊ ಆತರ ನೋಡ್ಕೊಂಡು ಇಲ್ಲ ಮಾಡ್ಬೋದು, ಇಲ್ಲ ನನಗೆ ಸಪೋರ್ಟ್ ಇದೆ, ಬ್ಯಾಕ್ ಸಪೋರ್ಟ್ ಇದೆ, ಎಲ್ಲ ರೈತರು ಸಪೋರ್ಟ್ ಮಾಡ್ತಾರೆ, ಸುತ್ತಮುತ್ತ ಕಬ್ಬು ಸಿಗತ್ತೆ ನನಗೆ ಅಂದ್ರೆ ಆರಾಮಾಗಿ ಶುರು ಮಾಡ್ಬೋದು, ತೊಂದರೆ ಏನಿಲ್ಲ. ಬಟ್ ಏನೋ ಸ್ವಲ್ಪ ಬಂಡವಾಳ ಹಾಕ್ಬೇಕು, ಮತ್ತೆ ಹೈಜೆನಿಕ್ ಆಗಿರ್ಬೇಕು. ಸೊ ಪ್ರಾಡಕ್ಟ್ ಕ್ವಾಲಿಟಿ ಆಗಿರ್ಬೇಕು, ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕು. ಅವಾಗ ನಾವ್ ಯಾವಾಗ ಬೆಲ್ಲನ
ನೀಟಾಗಿ ಕೊಡ್ತೀವಿ ಜನಕ್ಕೆ, ನಮ್ದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಆಗುತ್ತೆ, ಅದು ಒಬ್ಬರಿಂದ 100 ಜನಕ್ಕೆ ಹೋಗುತ್ತೆ. ಸೊ ಅವಾಗ ನಾವು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆನೇ ಬರಲ್ಲ. ಸೊ ಆಟೋಮೆಟಿಕ್ ಮಾರ್ಕೆಟಿಂಗ್ ಶುರು ಆಗ್ಬಿಟ್ಟಿರುತ್ತೆ ಅವಾಗ. ರೈತ ಒಬ್ಬರಿಂದ ಒಬ್ಬರೇ ಮಾರ್ಕೆಟಿಂಗ್ ಮಾಡ್ಬಿಡ್ತಾರೆ, ಇಂಥ ಕಡೆ ಬೆಲ್ಲ ಸಿಗುತ್ತೆ, ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ಹೋಗಿ ಅಂತ. ಸೊ ಹಾಗೆ ನೋಡ್ಕೊಂಡು ಶುರು ಮಾಡಬೇಕು. ಇಲ್ಲ ನಾನು ಮಾಡ್ತೀನಿ ಅಂತ ಮಾಡ್ಬಿಟ್ಟು ಸುತ್ತ, ಈಗ ಫ್ಯಾಕ್ಟ್ರೀಸ್ ತುಂಬಾ ಇರೋದ್ರಿಂದ ಸುತ್ತ ಕಪ್ ಸಿಗಲ್ಲ, ಮಾಡ್ಬಿಡ್ತಾರೆ, ಲಾಸ್ ಆಯ್ತು ಅಂತ ಹೇಳ್ತಾರೆ. ಅದ್ರ ಮುಂಚೆ ಎಲ್ಲ ಸರ್ವೆ ಮಾಡಿ ಆಗತ್ತೆ ಮಾಡ್ಬೋದು ಅಂತ ಅಂದ್ರೆ ಮಾತ್ರ ಬಿಸ್ನೆಸ್ ಮುಂದಾಕ್ಬೇಕು. ಸೊ ನಿಮ್ ಮುಂದಿನ ಫ್ಯೂಚರ್ ಪ್ಲಾನ್ ಏನು ಸರ್? ನಾವು ಇದೇ ತರ ಸ್ವಲ್ಪ ಪ್ರಾಡಕ್ಟ್ ನ ಬೇರೆ ಕಡೆಗೆ ಸಪ್ಲೈ ಮಾಡಬೇಕು, ಮತ್ತೆ ಮಾರ್ಕೆಟಿಂಗ್ ಜಾಸ್ತಿ ಮಾಡ್ಕೋಬೇಕು, ಈ ಆರ್ಗ್ಯಾನಿಕ್ ನ ಜಾಸ್ತಿ ಮಾಡಬೇಕು ಅನ್ನೋ ನನ್ನೊಂದು ಇನ್ಸೆಂಟಿವ್ ಇದೆ. ಶುಗರ್ ಕೇನ್ ಇಂದ ಬೇರೆ ಏನಾದ್ರೂ ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅನ್ನೋ ಐಡಿಯಾ ಇದೆಯಾ? ಶುಗರ್ ಕೇನ್ ಇಂದ ಬೈ ಪ್ರಾಡಕ್ಟ್ಸ್ ಅಂತ ಮಾಡ್ಬೇಕು, ತುಂಬಾ ದೊಡ್ಡದಾಗಿ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ತುಂಬಾ ಬಂಡವಾಳ ಬೇಕು. ಆತರ ಏನಿಲ್ಲ, ಶುಗರ್ ಕೇನ್ ಒಂದು ಇನ್ನೊಂದು ಎರಡನೇದು ಏನ್ ಮಾಡ್ಬೋದು ಅಂದ್ರೆ ಈ ಜ್ಯೂಸಿಂಗ್ ಸಪ್ಲೈ ಮಾಡ್ಬೋದು ಶುಗರ್ ಕೇನ್ ನ. ಸೊ ಅದನ್ನು ಮಾಡ್ಬೋದು. ಸೊ ಸದ್ಯಕ್ಕೆ ಅದಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ನ ಡೆವಲಪ್ ಮಾಡ್ಕೊಂಡು ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಇದೆ. ಸೊ ಜಾಸ್ತಿ ಈಗ ಸಿಟೀಸ್ ಅಲ್ಲಿ, ಮೇಜರ್ ಸಿಟೀಸ್ ಬೆಂಗಳೂರು, ಮೈಸೂರು ಅಂತ ಮಾಡ್ಕೊಂಡು ಸ್ವಲ್ಪ ಸ್ಟೋರ್ಸ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಇದೆ. ಫಸ್ಟ್ ಈಗ ನಮ್ಮೂರಿಂದ ಸ್ಟಾರ್ಟ್ ಮಾಡೋಣ, ನೆಕ್ಸ್ಟ್ ಮುಂದೆ ಆದ್ರೆ ಮಾಡೋಣ ಅನ್ನೋ ಒಂದು ಪ್ಲಾನ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಈ ಒಂದು ಬಿಸ್ನೆಸ್ ಇನ್ನಷ್ಟು ಎತ್ತರದ ಮಟ್ಟಕ್ಕೆ ಹೋಗಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ರೈತರೆ, ಇನ್ ಕೇಸ್ ನೀವು ಕಬ್ಬನ್ನ ಬೆಳಿತೀರ ಅಂತಂದ್ರೆ ಕೇವಲ ಕಬ್ಬಿನ ಮಾರಾಟದಿಂದ ಉತ್ತಮ ಆದಾಯವನ್ನ ನೀವು ಗಳಿಸ್ತಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಬೈ ಪ್ರಾಡಕ್ಟ್ಸ್ ಅನ್ನ ಮಾಡಬಹುದು, ಬೆಲ್ಲವನ್ನ ತಯಾರಿಸಬಹುದು. ಸೊ ಅದು ಹೇಗೆ ಅನ್ನೋದ್ರ ಬಗ್ಗೆ ಸಂದೀಪ್ ಅವರು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟರು. ಸೊ ಅವ್ರು ಯಾವ ರೀತಿಯಾಗಿ ಕಬ್ಬನ್ನ ಬೆಳೆಸ್ತಾ ಇದ್ರು, ಅದಾದ್ಮೇಲೆ ಒಬ್ಬ ರೈತೋದ್ಯಮಿ ಹೇಗಾದ್ರು ಅನ್ನೋ ಡೀಟೇಲ್ಸ್ ಅನ್ನ ಕೊಟ್ಟರು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.